ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸದಾನಂದ ಗೌಡ್ರೆ, ನಾನು ದೆಹಲಿಗೆ ಹೋಗೋಕ್ಕೆ ಮುಂಚೆ ಇನ್ನೊಂದು ಪ್ರಮುಖ ಪ್ರಶ್ನೆ ಇದೆ ನಿಮಗೆ. ಸದಾನಂದ ಗೌಡ್ರ ಬಗ್ಗೆ ಕೊನೆಗೆ ಮತ್ತೊಂದು ಮಾತು ಬಂತು. ₹1 ಖರ್ಚಿಲ್ಲದಲ್ಲ ರಾಜ್ಯದ ಮುಖ್ಯಮಂತ್ರಿನೂ ಆದರು, ₹1 ಖರ್ಚಿಲ್ಲದಲ್ಲ ಜಾತಿಗೆ ನಾಯಕನೂ ಆಗಿಬಿಟ್ರು, ಎಲ್ಲವೂ ಫ್ರೀಯಾಗಿ ಆಗೋಯ್ತು ಸದಾನಂದ ಗೌಡ್ರಿಗೆ ಅಂತ. ಇರ್ಬೋದು ಅಂತೀರಿ? ಎಲ್ಲೋ ಫ್ರೀಯಾಗಾಯಿತು, ಎಲ್ಲ ಫ್ರೀಯಾಗಿ ಆಗೋದು. ನಮ್ಮಲ್ಲಿ ಕಾಸು ಕೊಡಲಿಕ್ಕೆ ಇಲ್ಲದವ್ರು ಇನ್ನೇನು ಮಾಡೋಕ್ಕೆ ಸಾಧ್ಯ? ಬೇರೆಯವರಿಂದ ಲಾಭ ಪಡೆದು ಅವರನ್ನು ದೂರ ಇಟ್ಟು ಎಲ್ಲವೂ ಫ್ರೀಯಾಗಿ ಮಾಡಿಕೊಂಡು ತಾವು ಮಾತ್ರ ಎಲ್ಲವನ್ನು ಅನುಭವಿಸಬೇಕು ಅನ್ನೋ ತೀರ್ಮಾನ ಕೊನೆಗೆ ಬಂದ್ರಿ. ನನ್ನ ತೀರ್ಮಾನಗಳೆಲ್ಲ ನಾನು ಯಾವುದನ್ನು ಅಪೇಕ್ಷೆ ಪಟ್ಟಿಲ್ಲ, ಯಾರನ್ನು ತಿರಸ್ಕಾರ ಮಾಡಿಲ್ಲ. ನನ್ನ ಇತಿಮಿತಿಗಳೊಳಗೆ ನಾನು ಹೇಗೆ ನಡ್ಕೊಳ್ಬೇಕು ಅಂತ ಹೇಳಿ ನನ್ನ ಅಂತಃಕರಣ ಹೇಳ್ತಾ ಅದರ ಸಾಕ್ಷಿಯಾಗಿ ನಾನು ನಡ್ಕೊಂಡಿದ್ದೇನೆ. ಯಾವುದೇ ಭಾವನಾತ್ಮಕವಾದಂಥ ವಿಚಾರಗಳಿಗೆ ಬಲಿ ಬೀಳಲಿಲ್ಲ, ಯಾವುದೇ ಕ್ರೋಧಗಳಿಗೆ ಆಸ್ಪದ ಕೊಡಲಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ನಿರ್ವಹಣೆ ಮಾಡಬಹುದು ಅವನಿಗೆ ಅವಕಾಶಗಳು ಬಂದಾಗ ಅಂತ ಹೇಳುವಂಥ ಕರ್ತವ್ಯಗಳನ್ನು ನಿರ್ಮಾಣ ಮಾಡಿ ಮುಖ್ಯಮಂತ್ರಿ ಆಗಬೇಕಾದ್ರೆ ಯಾವ ಶಾಸಕರನ್ನು ಮೊಬಿಲೈಸ್ ಮಾಡಲಿಲ್ಲ. ಅಲ್ಲ ಸರ್, ನಿಮಗೆ ಜಾತಿ ರಾಜಕಾರಣ ಜೆಡಿಎಸ್ನವ್ರು ಮಾಡಿದ್ರು. ನಾನು ಹಾಮಿದ್ರೆ ನಾನು ನಿಮಗೆ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಿಮ್ಮ ಪ್ರಶ್ನೆಗೆ ನಾನು ಈಗಾಗಲೇ ಉತ್ತರ ಹೇಳಿದ್ದೀನಿ. ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನ ದೊಡ್ಡದಲ್ಲ, ಪಕ್ಷದಲ್ಲಿ ಅಧ್ಯಕ್ಷ ಸ್ಥಾನ ದೊಡ್ಡದು. ರಾಜ್ಯದ ಮುಖ್ಯಮಂತ್ರಿಗಿಂತ ಪಕ್ಷದ ಅಧ್ಯಕ್ಷ ದೊಡ್ಡದು ಅಂತ ಹೇಳಿದ ಮೇಲೆ ನೀವೇ ಹೇಳಿದಂಥ ಪ್ರಶ್ನೆಯೇ ಉದ್ಭವ ಆಗೋದೇ ಇಲ್ಲ. ಅಷ್ಟು ದೊಡ್ಡ ಹುದ್ದೆ ಇದ್ರೆ ಅಧ್ಯಕ್ಷರಾಗಿದ್ದವ್ರು ಯಾಕೆ ಉಪಮುಖ್ಯಮಂತ್ರಿ ಆದರು? ಯಾರು? ಈಶ್ವರಪ್ಪನವರು. ಅವರಲ್ಲಿ ಕೇಳಬೇಕು, ನನ್ನಲ್ಲೆಲ್ಲ. ನೀವು ಈಗ ಕೇಳಿದಂಥ ಹಲವಾರು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೇನೆ. ಆದರೂ ಅದು ನೇರವಾಗಿ ನನಗೆ ಕೇಳಬೇಕಾದ್ದಲ್ಲ, ನೀವು ಯಾರಿಗೆ ಕೇಳಬೇಕಿತ್ತ ಆ ಪ್ರಶ್ನೆಗಳನ್ನು ನನಗೆ ಕೇಳಿದರೆ. ಆದರೂ ಕೂಡ ಸ್ವಲ್ಪ ಕ್ಲಾರಿಟಿ ಇರಲಿ ಅಂತ ನಾನು ಉತ್ತರ ಕೊಟ್ಟಿದ್ದೀನಿ. ತಾವು ಕೊನೆಯದಾಗ ಒಂದು ಮಾತು ಹೇಳಿದಿರಿ, ದೆಹಲಿಗೆ ಹೋದಾಗ ಅಡ್ವಾಣಿ ಅವರು ಕಣ್ಣೀರು ಹಾಕಿದ್ರು, ತಾವು ಕೂಡ ಭಾವುಕರಾದ್ರಿ ಅಂತ. ಯಾಕೆ ಆ ಸನ್ನಿವೇಶ ಸೃಷ್ಟಿಯಾಯಿತು? ನೋಡಿ, 2-3 ವಿಚಾರಗಳು ಇದರಲ್ಲಿದ್ದಾವೆ. ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ನನ್ನ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೊಂಡ್ರು. ರಾಜ್ಯದ ವರದಿಗಳನ್ನು ಮತ್ತೊಂದನ್ನು ತಗೊಂಡು ತೀರ್ಮಾನ ಮಾಡಿದರು. ಆದರೆ ಅದರ ಜೊತೆಯಲ್ಲಿ 1-2 ಶಬ್ದಗಳನ್ನು ಹೇಳಿದರು. 11 ತಿಂಗಳ ಕಾಲ ಒಳ್ಳೆ ಆಡಳಿತ ಕೊಟ್ಟಿದ್ದೀರಿ. ಇದೊಂದು ರೀತಿಯಲ್ಲಿ ಒಳ್ಳೆ ಆಡಳಿತ ಕೊಟ್ಟು ಅವನನ್ನು ಕೆಳಗಿಳಿಸುವಂಥದ್ದು ಅಂತ ಹೇಳಿದರೆ ಇದೊಂದು ರೀತಿಯಲ್ಲಿ ವಿಪರ್ಯಾಸ, ಉತ್ತರ ಕೊಡಲಾಗಂಥ ಸಂಗತಿಗಳು. ಒಂದು ಪೊಲಿಟಿಕಲ್ ಡಿಸಿಷನ್ ತಗೊಳ್ಬೇಕು ಅಂದರೆ ಭವಿಷ್ಯದ ಚುನಾವಣೆ ಇರ್ಬೋದು, ಬಾಕಿದ್ದಿರ್ಬೋದು, ಇದನ್ನೆಲ್ಲವನ್ನು ನೋಡಿಕೊಂಡು ಮಾಡುವಂಥ ತೀರ್ಮಾನಗಳು ಅಂತ ಹೇಳಿದರು. ನಾನು ಅದನ್ನು ವಿಶ್ಲೇಷಣೆ ಮಾಡೋದಿಲ್ಲ ಅಂತ ನಿಮ್ಮಲ್ಲಿಯೂ ಹೇಳಿದ್ದೇನೆ, ಅಲ್ಲಿಯೂ ನಾನು ವಿಶ್ಲೇಷಣೆಗಳನ್ನು ಕೇಳಲಿಲ್ಲ. ಆದರೆ ಇದನ್ನು ಯಾರೋ ಒಬ್ಬ ಹೇಳಬೇಕಲ್ಲ, ಜಡ್ಜ್ಮೆಂಟ್ ಹೇಳಬೇಕಲ್ಲ. ಆ ಜಡ್ಜ್ಮೆಂಟ್ ಹೇಳುವಂಥ ಸಂದರ್ಭಗಳಲ್ಲಿ ಆ ಜಡ್ಜ್ಮೆಂಟ್ ಹೇಳುವ ಸಂದರ್ಭ ಸಾಧಾರಣವಾಗಿ ಸಕಾರಣವಿಲ್ಲದೆ ಒಬ್ಬನನ್ನು ಕೆಳಗಿಳಿಸಬೇಕು ಅಂತ ಹೇಳಿದಾಗ ಒಂದು ಭಾವುಕರಾದಂಥದ್ದು. ಅದು ನನಗೆ ಗೊತ್ತಿರುವಂಥದ್ದಲ್ಲ, ನೀವು ಮಾಧ್ಯಮದಲ್ಲಿ ನೋಡಿದಿರಿ, ಮಾಧ್ಯಮದಲ್ಲಿ ಹೇಳಿದಿರಿ, ಅದ್ವಾನಿಯವರು ಸ್ವತಃ ಹೇಳಿದ್ದಾರೆ. ಆದ ಕಾರಣ ಇದರ ಬಗ್ಗೆ ಅವರು ಸ್ವಲ್ಪ ಮಟ್ಟಿಗೆ ಈ ರೀತಿ ಹೇಳಬೇಕಾಗಿ ಬಂತಲ್ಲ ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿದ್ದು ನಿಜ. ಅವರು ಹೇಳುವಂಥ ಸಂದರ್ಭದಲ್ಲಿ ನಾನು ಕೂಡ ಭಾವುಕರಾದ ನಿಜ, ಅದರಲ್ಲಿ ಏನು ತಪ್ಪಿ. ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ನಿಮ್ಮ ಸರ್ಕಾರದಲ್ಲಿ ಆದ ಅಧ್ವಾನಗಳು, ಭ್ರಷ್ಟಾಚಾರ ಪ್ರಕರಣಗಳು, ಜೈಲಿಗೆ ಹೋಗಿದ್ದು, ಆ ನಂತರ ನಿಮ್ಮಲ್ಲಿ ಅಧಿಕಾರದ ಲಾಲಸೆ ಹೇಗಿತ್ತು ಅಂತ ಹೇಳಿದರೆ ಅಧಿಕಾರ ಒಂದೇ ನಮ್ಮ ಗುರಿ, ಉಳಿದಿದ್ದೇನೂ ಅಲ್ಲ ಅನ್ನೋ ಮಟ್ಟಕ್ಕೆ ನಿಮ್ಮಲ್ಲಿದ್ದ ವಿಚಾರಗಳು ಇವೆಲ್ಲವೂ ಕೂಡ ಈ ಹಿಂದೆ ಉತ್ತರ ಭಾರತದ ಬಿಹಾರ, UP ಬೇರೆ ಬೇರೆ ರಾಜ್ಯಗಳ ಹೆಸರು ಹೇಳ್ತಾ ಇದ್ದವರು ಕರ್ನಾಟಕದ ಹೆಸರು ಹೇಳೋ ಮಟ್ಟಕ್ಕಾಯಿತು. ಅಂದರೆ ಇದು ಕೇವಲ ದೇಶದಲ್ಲಷ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಯಿತು. ಇದು ಸಂಘಕ್ಕೆ ಮತ್ತು ಬಿಜೆಪಿ ಪಕ್ಷಕ್ಕೆ ಇವೆಲ್ಲ ಮಾಡಿದ್ದು ನೀವು ಅನ್ಯಾಯ, ತಪ್ಪುಗಳು ಹೇಗೆ ಸರಿಪಡಿಸ್ತೀರಿ ನೀವು? ನಿಮ್ಮ ಮನಸ್ಸಿಗೆ ಯಾವತ್ತೂ ನೋವೇ ಆಗಿಲ್ವಾ? ಇಲ್ಲ, ನೀವು ಹೇಳುವುದರಲ್ಲಿ ಒಂದು 25% ನಾನು ಒಪ್ಕೊಳ್ತೀನಿ. ನೀವೀಗ ಹೇಳಿದರಲ್ಲಿ ಒಂದು 25% ಒಪ್ಪಿಕೊಳ್ಳಬಲ್ಲಂಥದ್ದು, ಆದರೆ 75% ಒಪ್ಪಿಕೊಳ್ಳಬಲ್ಲಂಥದ್ದಲ್ಲ. ಯಾಕೆ ಅಂತ ಹೇಳಿದರೆ ನಿಜ, ನಾನು ಈಗಾಗಲೇ ಒಂದು 4 ಪಾಯಿಂಟ್ಗಳನ್ನು ನಿಮ್ಮ ಮುಂದೆ ಹೇಳಿದೆ. ಇದರಿಂದಾಗಿ ಜನ ಸ್ವಲ್ಪ ನಮ್ಮ ಮೇಲೆ ಬೇಸತ್ತಿದ್ದಾರೆ ಅಂತ ಹೇಳುವಂಥದ್ದು, ಇದರ ಬಗ್ಗೆ ಜನ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಹೇಳಿದೆ. ಮಾಧ್ಯಮಗಳು ಇದರ ಬಗ್ಗೆ ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಲೋಕಸಭೆಯಲ್ಲಿ ಕರ್ನಾಟಕದ ಬಗ್ಗೆ ಚರ್ಚೆ ಆಯಿತು. ಇದನ್ನೆಲ್ಲವನ್ನು ನಾನು ನಾನು ಹೇಳಿರುವಂಥದ್ದು. ನಾನು ಹೇಳಿದಂಥ 4 ಅಂಶಗಳ ಬಗ್ಗೆ, ನಾವು ಡೆವಲಪ್ಮೆಂಟ್ನ ಬಗ್ಗೆ ನಮ್ಮಂಥ ಒಂದು ಈಗ ಇಡೀ ದೇಶದಲ್ಲಿ ನಾವು ಹೇಳಿರೋದಲ್ಲ ಸ್ವಾಮಿ, ಇಡೀ ದೇಶದಲ್ಲಿ 20 ಅಂಶಗಳ ಕಾರ್ಯಕ್ರಮ, ಇಡೀ ದೇಶದಲ್ಲಿ ನಾವು 13-14ನೇ ಸ್ಥಾನದಲ್ಲಿದ್ದೇವೆ. ಭಾರತೀಯ ಜನತಾ ಪಾರ್ಟಿ 20 ಅಂಶಗಳ ಕಾರ್ಯಕ್ರಮ ಬಡತನ ನಿರ್ಮೂಲನ ಮತ್ತು ಅಭಿವೃದ್ಧಿಯ ಕಡೆ ಇರುವಂಥ ಅದರಲ್ಲಿ ವ್ಯಾಲ್ಯೂಯೇಷನ್ ಮಾಡೋರು ಕೇಂದ್ರದವರು. 13ನೇ ಸ್ಥಾನದಲ್ಲಿರುವಂಥ ಕರ್ನಾಟಕವನ್ನು ಯಡಿಯೂರಪ್ಪರು ಬಂದ ಮೇಲೆ 2ನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದೇವಲ್ಲ. ಇದರ ಬಗ್ಗೆ ಯಾಕೆ ಮಾತಾಡಲ್ಲ? ನಮ್ಮ ಆರ್ಥಿಕ ಸ್ಥಿತಿ ಬೇರೆ ರಾಜ್ಯದಲ್ಲಿ ಆಗೋದಿಲ್ವಾ?
ನಮ್ಮ ರಾಜ್ಯದಲ್ಲಿ ಮಾತ್ರ ನಮ್ಮ ಸಂಪನ್ಮೂಲಕ್ಕೂ ಬೇರೆ ರಾಜ್ಯಕ್ಕೂ ವ್ಯತ್ಯಾಸ ಇದೆ. ಯಾಕೆ ವ್ಯತ್ಯಾಸ? ಅದನ್ನ ಯಾಕೆ ಹಾಗಾದ್ರೆ ಹಿಂದಿನವರೆಲ್ಲ ಸಂಪನ್ಮೂಲ ಕ್ರೋಢೀಕರಣ ಮಾಡಿದ್ದನ್ನು ತಾವು ಅಭಿವೃದ್ಧಿ ಅಂತ ಹೇಳಿದ್ರಿ. ಕಾಂಗ್ರೆಸ್ನವರು ತಿಂದುಕೊಂಡೇ ಹೋದ್ರೆ ನಾವು ಮಾತ್ರ ಅಭಿವೃದ್ಧಿಗೆ ಹಾಕಿರೋದು ಆರ್ಥಿಕವಾಗಿ ಇದನ್ನ ನಾನು ಒಪ್ಕೊಳ್ಳಲ್ಲ. ನೀವು ಹಾಗಾದ್ರೆ ಯಾಕೆ ತೆರಿಗೆ ಹಾಕಿದ್ರಿ ಸಾಮಾನ್ಯರ ಮೇಲೆ? ಎಲ್ಲಿ 14% ಇದೆ ವ್ಯಾಟ್ ರಾಜ್ಯದಲ್ಲಿ, ಯಾಕೆ ಸರ್? ಈಗ ನೋಡಿ, ಹಿಂದೆ ಎಷ್ಟಿತ್ತು? ಮೊನ್ನೆ ಸಾಲ ಮನ್ನಾ ಮಾಡ್ತೀನಿ ಅಂದ್ರೆ ಮತ್ತೆ ಟ್ಯಾಕ್ಸ್ ಹಾಕಿದ್ರಿ. ಎಷ್ಟು? 0.5% ಮಾತ್ರ ಹಾಕಿರೋದು ಇತ್ತು ವ್ಯಾಟ್ ಇಡೀ ದೇಶದಲ್ಲಿ 13%, 14% ಎಷ್ಟು? ಇವತ್ತಿನ ರಾಜ್ಯದ ಜನತೆಗೆ, ಬರಗಾಲ ಪೀಡಿತರಿಗೆ ಮತ್ತು ರೈತರ ಸಹಕಾರಕ್ಕೆ ನಾವು ಬರುವಂತ ಅವಶ್ಯಕತೆ ಇದೆ. ಅದಕ್ಕೆ ಬೇಕಾದಂತ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕಾದಂತ ಅವಶ್ಯಕತೆ ಇದೆ. ಜನರ ತಲೆ ಮೇಲೆ ಯಾಕೆ ಹೊರೆ ಆಗ್ತಾ ಇದೀರಿ ಅಂತ? ಜನರ ತಲೆ ಮೇಲಿಂದಲೇ ಮಾಡಬೇಕು. ಬೇರೆ ರಾಜ್ಯದಲ್ಲಿ ಹಾಲಿಗೆ 2 ರೂಪಾಯಿ ಕೊಡಬೇಕು ಅಂತ ಹೇಳಿ ಗ್ರಾಹಕರ ಮೇಲೆ ಬರೆ ಹಾಕಿದ್ರಿ. ರೈತರಿಗೆ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ ಮತ್ತೆ ನೀವು ಅಭಿವೃದ್ಧಿ ಅಂತ ಹೇಳಿ ಇದನ್ನು ನಾನು ಒಪ್ಕೊಳ್ಳಲ್ಲ. ಎಲ್ಲೋ ಒಂದು ಕಡೆ ಆ ಕೆಲವು ಸಂದರ್ಭಗಳಲ್ಲಿ ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅವತ್ತು ವಿಪರೀತವಾದಂಥ ಪ್ರವಾಹಗಳು ಬಂದಂಥ ಸಂದರ್ಭಗಳಲ್ಲಿ ನಾವು ರಾಜ್ಯದ ಜನರಿಂದ ಕಲೆಕ್ಟ್ ಮಾಡಿ ಅಲ್ಲಿ ಕಟ್ಟಿರುವಂಥ ಯಾರಿಂದಲೂ ಮಾಡಲಿಕ್ಕಾಗದನ್ನು ಮಾಡಿದ್ದೇವೆ. ಇವತ್ತು 123-40 ವರ್ಷಗಳಲ್ಲಿ ಆಗದಂಥ ಬರ ಇವತ್ತು ಬಂದಿದೆ. ಸರಿಯಾಗಿ ನಿರ್ವಹಣೆ ಆಗಲಿಲ್ಲ ಸದಾನಂದ ಗೌಡ್ರು. ಆ ಸಂದರ್ಭದಲ್ಲಿ ಹೈದರಾಬಾದಲ್ಲಿ ಇದ್ರು ನಿಮ್ಮ ಪಕ್ಷ. ನಾನು ಒಪ್ಕೊಳ್ತೇನೆ ಸರ್, ನಮ್ಮಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಇಂಥದ್ದೆಲ್ಲ ಆದಾಗಲೇ ಗಲಾಟೆಗಳು ಜಾಸ್ತಿ ಆಗಿರೋದು. ಅದು ಗೊತ್ತಿಲ್ಲ ನನಗೆ. ಅದು ಬರ ಬಂದಾಗಿರ್ಬೋದು, ಅದು ಹಿಂದೆ ವಿಪರೀತವಾದಂಥ ಇದು ಪ್ರವಾಹ ಬಂದಾಗಿರ್ಬೋದು, ಆಗಲೇ ಜೋರು ನಮ್ಮಲ್ಲಿ ಗಲಾಟೆ. ಅದೇ ಯಾಕೋತಿಲ್ಲ. ಈ ಪ್ರಕೃತಿ ಮತ್ತು ಬಿಜೆಪಿಗೆ ಏನೋ ಸಂಬಂಧ ಇದೆ. ಬಿಜೆಪಿ ಪಕ್ಷದ ಇಂದಿನ ಸ್ಥಿತಿಗತಿಯ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ? ಏನು ಬಿಜೆಪಿ ಸ್ಥಿತಿಯ ಯಾವ ಸ್ಥಿತಿಲಿದೆ ಈಗ? ಸರ್, ಕರ್ನಾಟಕದಲ್ಲಿ ಬಿಜೆಪಿ ಇವತ್ತು ಕೂಡ ಮುಂಚೂಣಿಯಲ್ಲಿರುವಂಥ ರಾಜಕೀಯ. ಹೇಗೆ ಹೇಳ್ತೀರಿ ಇಷ್ಟೆಲ್ಲ ಅಧ್ವಾನ? ಸರ್, ಅಧ್ವಾನಗಳು ಆಗಿರುವಂಥದ್ದು ಎಲ್ಲೋ ಒಂದು ಕಡೆ ನಮ್ಮ ಆಂತರಿಕವಾದಂಥ ವ್ಯವಸ್ಥೆಗಳಿಂದ. ಆದರೆ ಸರ್ಕಾರ ಕೊಟ್ಟಂಥ ಯೋಜನೆಗಳು, ಅದರ ಅನುಷ್ಠಾನಗಳು ಇದೆಲ್ಲವೂ ಕೂಡ ಇನ್ನೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಸ್ಪಷ್ಟವಾಗಿ ಇವತ್ತು ನೀವು ನಮ್ಮನ್ನು ಹೇಳ್ತಾ ಇದ್ದೀರಿ, ನಾನು ಬೇರೆ ಪಕ್ಷದ ಬಗ್ಗೆ ಮಾತಾಡಬಾರ್ದಿತ್ತು, ಆದರೆ ನಿಮ್ಮಲ್ಲಿ ಒಂದು ಈ ಪ್ರಶ್ನೆ ಕೇಳಿದ್ದಕ್ಕೆ ನಾನು ಮಾತಾಡಲೇಬೇಕು. ಇವತ್ತು ವಿರೋಧ ಪಕ್ಷದಲ್ಲಿರುವಂಥ ಕಾಂಗ್ರೆಸ್ನಲ್ಲಿ ಎಷ್ಟು ಗುಂಪುಗಳಿದ್ದಾವೆ ಸ್ವಾಮಿ ಹೇಳಿ? ಬಹಿರಂಗವಾಗಿ ಅವರು ಇವತ್ತು ನಡೆಸ್ಕೊಳ್ಳುವಂಥ ರೀತಿ, ಅದು ನಿಮ್ಮ ಶಿವಶಂಕರಪ್ಪ ಇರ್ಬೋದು, ನಮ್ಮ SM ಕೃಷ್ಣರ್ ಇರ್ಬೋದು, ನಮ್ಮ ಪರಮೇಶ್ವರ್ ಇರ್ಬೋದು, ಸಿದ್ದರಾಮಯ್ಯರು ಇರ್ಬೋದು, ಎಷ್ಟಿದೆ ಸ್ವಾಮಿ ಅವರದಲ್ಲಿ? ನಾವು ಇದನ್ನು ಆಲೋಚನೆ ಮಾಡಬೇಕು. ಯಾಕೆಂತ ಹೇಳಿದರೆ ನಾವು ಆಡಳಿತದಲ್ಲಿದ್ದ ಕಾರಣ ಎಲ್ಲವೂ ಕಾಣ್ತದೆ. ಆಡಳಿತದಲ್ಲಿ ಇಲ್ಲದವರ ಪರಿಸ್ಥಿತಿ ಹೆಂಗಿದೆ ಇವತ್ತು? JDS ಮೊನ್ನೆ ಒಬ್ಬ MLC ರಾಜೀನಾಮೆನೇ ಕೊಟ್ಬಿಟ್ರು, ಸೀಟ್ ಸಿಕ್ಕಲಿಲ್ಲ ಅಂತೇಳಿ. ಎಷ್ಟು ಆಂತರಿಕ ಗೊಂದಲಗಳಿದೆ. ಅಧಿಕಾರಕ್ಕೆ ಬರುತ್ತೋ ಇಲ್ಲ ಬಿಜೆಪಿ? ಸರ್, ಬಿಜೆಪಿ 100ಕ್ಕೆ 100 ಅಧಿಕಾರಕ್ಕೆ ಬರುತ್ತೆ. ಬಿಜೆಪಿಯಲ್ಲಿ ಅಧಿಕಾರ ಬರಬೇಕು ಅಂದರೆ ಯಡಿಯೂರಪ್ಪನವರಿಗೆ ನಾಯಕತ್ವ ಸಿಗಬೇಕು ಅನ್ನೋ ಮಾತಿದೆ. ಸರ್, ಯಡಿಯೂರಪ್ಪರಿಗೆ ನಾಯಕತ್ವ ಸಿಗ್ಬೋದು ಅಥವಾ ಇನ್ನೊಬ್ಬರಿಗೆ ಸಿಗ್ಬೋದು, ಇದರ ಪ್ರಶ್ನೆ ಈಗ ಉದ್ಭವನೇ ಆಗೋದಿಲ್ಲ. ನಾವು ಆಡಳಿತ ಬರಬೇಕು ಅಂತ ಹೇಳಿದರೆ ಮುಂದಿನ 8-8.5 ತಿಂಗಳ ಕಾಲ ನಾವೆಲ್ಲ ಒಟ್ಟಾಗಿ ಒಂದಾಗಿ ರಾಜ್ಯದ ಜನರ ಹಿತಾಸಕ್ತಿಯನ್ನು ಕಾಪಾಡ್ತೇವೆ ಅಂತ ಹೇಳುವಂಥ ಸ್ಪಷ್ಟವಾದಂಥ ನಮ್ಮ ನಡವಳಿಕೆಗಳನ್ನು ಮುಂದಿನ 6 ತಿಂಗಳು ತೋರಿಸ್ಕೊಡ್ಬೇಕು. ನಾವು ನಾಳೆ ದಿನವರೆಗೆ ಜಗಳ ಮಾಡಿಕೊಂಡಿದ್ರೆ ಎಲ್ಲರ ಹಂಗೆ ನೀವು ಅಂತ ಹೇಳ್ತಾರೆ, ಯಾರು ಏನು ಅಂತ ಹೇಳಕ್ಕಾಗಲ್ಲ. ಚುನಾವಣೆಯಲ್ಲಿ ತಮ್ಮ ಪ್ರಕಾರ ಏಕ ವ್ಯಕ್ತಿ ನಾಯಕತ್ವ ಬೆಸ್ಟ್ ಅಥವಾ ಸಾಮೂಹಿಕ? ನಾವು ಹಿಂದಿನಿಂದ ಸಾಮೂಹಿಕ ನಾಯಕತ್ವವನ್ನು ನಂಬ್ಕೊಂಡು ಬಂದವರು. ಆ ಸಾಮೂಹಿಕ ನಾಯಕತ್ವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವಂಥ ಶಕ್ತಿ ಕೂಡ ಅದರ ಜೊತೆ ಜೋಡಣೆ ಆಗಬೇಕು. ಆಗಲೇ ಎಲ್ಲವೂ ಸುಸೂತ್ರ ಆಗ್ತದೆ ಅಂತ ಹೇಳುವಂಥ ವಿಶ್ವಾಸ ಇಟ್ಟವರು. ಅದೇ ರೀತಿಯಲ್ಲಿ ಮುಂದೆ ಹೋಗ್ತೀವಿ. ಸೊ ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ, ಇನ್ನೂ ಕೂಡ ಅದು ಸಂದೇಹವಾಗಿ ಉಳ್ಕೊಂಡಿದೆ. ನಿಮ್ಮ ಮತ್ತು ಯಡಿಯೂರಪ್ಪ ಮಧ್ಯ ವೈಮನಸ್ಸಿಗೆ ಏನು ಕಾರಣ? ಅಲ್ಲ, ನಾನು ಇದನ್ನು ಭಾರಿ ಬಿಚ್ಚಿ ಆಗಿಂದೇಚೆ ಹೇಳ್ತಾ ಇದ್ದೇನೆ. ವೈಮನಸ್ಸು ಅಂತ ಆಗಿಲ್ಲ. ಯಾವತ್ತೂ ಕೂಡ ಏನಾಗಿದೆ ಅಂತ ಹೇಳಿದರೆ, ಅವರು ಒಂದಷ್ಟು ಹಂತದಲ್ಲಿ, ಆ ಕಾಲದಲ್ಲಿ, ಆ ಸಂದರ್ಭದಲ್ಲಿ ಅಧಿಕಾರ ಬಿಟ್ಟುಕೊಡಬೇಕು ಅಂತ ಹೇಳುವಂಥ ಅವರೊಂದು ಕೇಳಿಕೆಗಳು, ಮತ್ತೊಂದು ಕೇಂದ್ರದವರೇ ಅದನ್ನು ಮಾಡಬೇಕು ಅಂತ ಹೇಳುವಂಥ ನನ್ನ ಹೇಳಿಕೆಗಳು, ಇದರಿಂದ ಸ್ವಲ್ಪ ವೈಮನಸ್ಸಾಯಿತು. ನಮ್ಮಲ್ಲೇ ಇದ್ದವರು ಸ್ವಲ್ಪ ಜನ ಅದಕ್ಕೆಲ್ಲ ಸುರಿಯುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು, ಬೆಂಕಿ ಹಚ್ಚುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಇದರಿಂದಾಗಿ ಇದು ಇಷ್ಟರ ಮಟ್ಟಿಗೆ ಹೋಗಿದೆ ಹೊರತು ಬೇರೆ ಯಾವ ಕಾರಣಗಳು ಕೂಡ ನಿರ್ದಿಷ್ಟವಾದ ಇಂಥದ್ದೇ ಕಾರಣಗಳು ಅಂತ ಯಾವುದೂ ಇಲ್ಲ. ಆದ ಕಾರಣ ಇದೇನು ಸರಿಪಡಿಸಲಾಗದ ಕಾರಣಗಳಲ್ಲ. ಇದು ಯಾವುದೂ ಸರಿಪಡಿಸಲಾಗದ, ಇದಕ್ಕಿಂತ ಎಷ್ಟೋ ದೊಡ್ಡದಾದನ್ನು ಹಿಂದಿನಿಂದ ನೋಡಿದ್ದೀರಿ. ಮತ್ತು ರಾಜ್ಯದಲ್ಲಿ ನೋಡಿ, ಬಿಜೆಪಿ ಹಿಂದಿನಿಂದಲೂ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಗ್ಯಾಪ್ಗಳಿದ್ದೇ ಇರ್ತವೆ. ಆದರೆ ಅವಕಾಶಗಳು, ಜನರ ನಿರೀಕ್ಷೆ ಬೇಕಾದಾಗ ನಾವು ಬಾಕಿಯವರಿಗಿಂತ ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತೀವಿ. ರೈಟ್, ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಅನೇಕ ವಿಚಾರಗಳನ್ನು ಮನಸ್ಸು ಬಿಚ್ಚಿ ಮಾತಾಡಿದಿರಿ. ತಾವು ಮುಖ್ಯಮಂತ್ರಿ ಆದಾಗ ಮಾತಾಡಲಿಲ್ಲ, ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾಗ ಈ ಎಲ್ಲ ಗೊಂದಲಗಳನ್ನು ಸುವರ್ಣ ನ್ಯೂಸ್ ಜೊತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಮನದಾಳದ ಮಾತುಗಳನ್ನು ಬಿಚ್ಚಿಟ್ರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಧನ್ಯವಾದಗಳು. ಏನಾದರೂ ಹೇಳಕ್ಕೆ ಬಯಸ್ತೀರಾ ನಮ್ಮ ವೀಕ್ಷಕರಿಗೆ? ಇಲ್ಲ, ವೀಕ್ಷಕರಲ್ಲಿ ನಾವಿಷ್ಟೇ ಹೇಳುವಂಥದ್ದು, ನಮಗೊಂದು ಅವಕಾಶ ಕೊಟ್ಟಿದ್ದೀರಿ, ನಮ್ಮನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ಏರಿಸಿದ್ದೀರಿ. ಅಲ್ಲಿ ಇಲ್ಲಿ ನಮ್ಮ ಸಣ್ಣ ಪುಟ್ಟ ಗೊಂದಲಗಳು, ಸಣ್ಣ ಪುಟ್ಟ ವ್ಯತ್ಯಾಸಗಳು, ನಿಮ್ಮ ನಿರೀಕ್ಷೆಯ ರೀತಿಯ ಆಡಳಿತಗಳು ನಮ್ಮಿಂದ ಕೊಡುವಲ್ಲಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಎಡರು ತೊಡರುಗಳನ್ನು ನಾವು ಎದುರಿಸಿದ್ದೀವಿ.
ಈಗಾಗಲೇ ಎಡವಿದ್ದೇವೆ, ಗೊತ್ತಾಗಿದೆ ಎಲ್ಲಿ ಎಡವಿದ್ದು ಅಂತ ಹೇಳಿ. ಆದ ಕಾರಣ ಮುಂದೆ ಎಡವದಾಗೆ ನೋಡುವಂಥ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಎಡವಿದ್ದು ಅಂದ್ರೆ ನಿಮ್ಮ ನಿಮ್ಮ ಪ್ರಕಾರ ಯಾವುದು? ಸಲಹೆ ಮುಖ್ಯಮಂತ್ರಿ ಸೂಚನೆಗಳನ್ನು ಸ್ಥಾನದಿಂದ ಇಳಿಸಿದ್ದು ಅಂತೀರಿ? ಸಲಹೆ ಸೂಚನೆಗಳನ್ನು ಸ್ವೀಕಾರ ಮಾಡಿ. ಎಡವಿದ್ದು ಅಂತ ಹೇಳಿದರೆ ಈಗ ಯಾವುದೇ ಒಂದು ಕಪ್ಪು ಚಿಕ್ಕೆ ಇರಬಾರ್ದು. ಆರೋಪಗಳು ಬರದ ರೀತಿಯಲ್ಲಿ ನಾವು ಆಡಳಿತ ನಡೆಸಬೇಕು. ಆರೋಪಗಳೇ ಬರದ ರೀತಿಯಲ್ಲಿ, ಆಗ ಜನ ನಮ್ಮನ್ನು ಮೆಚ್ಚಿಕೊಳ್ತಾರೆ. ಇವತ್ತೇನಾಗಿದೆ, ಆರೋಪಗಳು ಬಂದದ್ದನ್ನೇ ಜನ ದೊಡ್ಡದು ಮಾತಾಡ್ತಾರೆ, ಪರಿಣಾಮ ಏನು ನಾಳ್ದು ಅಂತ ಹೇಳೋದನ್ನು ನೋಡೋದಿಲ್ಲ ಜನ. ಅಧಿಕಾರಕ್ಕಾಗಿ ಇವತ್ತು ನೋಡಿ, ನೀವು ಸದಾನಂದ ಗೌಡರು ಸರಿ ಇಲ್ಲ ಅಂತ ಹೇಳಿದನ್ನು ಎಲ್ಲರೂ ನೋಟ್ ಮಾಡ್ಕೊಳ್ತಾರೆ. ಸದಾನಂದ ಗೌಡರು ನಾಳೆ ರಿಪ್ಲೈ ಕೊಡ್ತಾರೆ, ಅದು ಸರಿ ಉಂಟು, ಅವರು ಹೇಳಿದ್ದು ಸರಿಯಲ್ಲ ಅಂತ ಹೇಳಿದರೆ ಅದು ಸಣ್ಣ ಒಂದು ಸೆಂಟೆನ್ಸಲ್ಲಿ ಬರುತ್ತೆ. ಇವತ್ತು ಹೆಡ್ಲೈನ್ಸಲ್ಲಿ ಬರೋದು ಸದಾನಂದರ ಮೇಲೆ ಹೈಕೋರ್ಟ್ನಲ್ಲಿ ದಾವೆ ದಾಖಲು, ಇದು ದೊಡ್ಡದು. ಆ ದಾವೆ ರಿಜೆಕ್ಟ್ ಆಗಿದೆ ಅಂತ ಬರ್ತದಲ್ಲ, ಅದು ಎಲ್ಲಿಯೂ ಬರೋದಿಲ್ಲ. ಆದ ಕಾರಣ ಒಮ್ಮೆ ಹೇಳುವಂಥ ಹೇಳಿಕೆಗಳ ಮೇಲೆ ಮತ್ತು ಆ ಹೇಳಿಕೆಗಳಿಗೆ ಕೊಡುವಂಥ ನಾವು ಒಂದು ಉತ್ತರಗಳು, ಅದಕ್ಕೆ ಭಾರಿ ವ್ಯತ್ಯಾಸಗಳಿರುವಂಥದ್ದು ಇವತ್ತಿನ ತೊಂದರೆ. ಆದ ಕಾರಣ ಕಾಂಗ್ರೆಸ್ನಲ್ಲಿ ಆದಂಥ 100 ವಿದ್ಯಮಾನಗಳೆದುರು ಬಿ ಜೆ ಪಿಯಲ್ಲಿ ಅದು ಭಾರಿ ಸಣ್ಣದು. ಇದನ್ನು ಸರಿಪಡಿಸಲಿಕ್ಕೆ ನಮಗೆ ಸಾಧ್ಯತೆ ಇದೆ, ಅದನ್ನು ಮಾಡ್ತೀವಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಇಷ್ಟೊತ್ತು ಚರ್ಚೆ ಮಾಡಿದ್ದಕ್ಕೆ. ಇದಿಷ್ಟು ಸದಾನಂದ ಗೌಡರ ಜೊತೆಗಿನ ಮೆಚ್ಚು ಮಾತು. ಅಂದರೆ ಸದಾನಂದ ಗೌಡರು ಸದಾ ಸ್ಪೀಕಿಂಗ್, ಅಂದರೆ ಅವ್ರು ನಗನಗ್ತಾ ಎಲ್ಲ ಪ್ರಶ್ನೆಗಳಿಗೂ ನಮಗೆ ಉತ್ತರಿಸ್ತಲೇ ಹೋದರು. ಅವ್ರು ಯಾವಾಗಲೂ ನಗ್ತಾ ಇರ್ತಾರೆ, ಎಲ್ಲವೂ ಕೂಡ ಟೀಕೆ ಆರೋಪ ಇವೆಲ್ಲವನ್ನು ಕೂಡ ಹಾಗೆ ಸ್ವೀಕರಿಸ್ತಾರೆ. ಅನೇಕ ವಿಚಾರಗಳಿವೆ, ಇವೆಲ್ಲವೂ ಕೂಡ ರಾಜ್ಯದ ಜನದ ಮನಸ್ಸಲ್ಲಿ ಮತ್ತು ಅವರ ಮತದಾರರಲ್ಲಿ ಮತ್ತು ಅವರ ಪಕ್ಷದ ಕಾರ್ಯಕರ್ತರಲ್ಲಿ ಇವೆಲ್ಲವೂ ಗೊಂದಲ ಯಾಕೆ ಅಂತ ಈ ಎಲ್ಲ ಪ್ರಶ್ನೆಗಳನ್ನು ಸುವರ್ಣ ನ್ಯೂಸ್ ಅವ್ರ ಮುಂದೆ ನೇರವಾಗಿಟ್ಟಿದೆ. ಸಾಧ್ಯವಾದಷ್ಟು ಅವರು ಉತ್ತರಗಳನ್ನು ಕೊಟ್ಟಿದ್ದಾರೆ. ಅನೇಕ ಉತ್ತರಗಳನ್ನು ಬಹುಶಃ ಅವರು ಹೇಳೋಕ್ಕೆ ಸಾಧ್ಯವಿಲ್ಲದಂಥ ಸ್ಥಿತಿ ಅವ್ರದ್ದು ಕೂಡ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಸದಾನಂದ ಗೌಡರನ್ನು ಮಾತಾಡಿಸಿ ಅದರ ಬಗ್ಗೆ ಉತ್ತರ ತೆಗೆಯೋ ಪ್ರಯತ್ನ ಖಂಡಿತ ಮಾಡ್ತೀವಿ. ಇದಿಷ್ಟು ಸುವರ್ಣ ನ್ಯೂಸ್ ವಿಶೇಷ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.